ಇವತ್ತು 4ನೇ ದಿನ. ಇವತ್ತು ಹೊರೆ ಕಾಣಿಕೆ ಕೂಡ ನಾವು ಮಾಡ್ತಾ ಇದ್ದೇವೆ. ಶ್ರೀ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನ ಪಡುಬಿದ್ರಿ, ಉಡುಪಿ ಜಿಲ್ಲೆ ಇಲ್ಲಿ ನೂತನವಾಗಿ ನಿರ್ಮಿಸಲ್ಪಟ್ಟ ಶಿಲಾಮಯ ಗರ್ಭಗುಡಿಗಳಲ್ಲಿ ಶ್ರೀ ಮಹಾಲಿಂಗೇಶ್ವರ ಹಾಗೂ ಶ್ರೀ ಮಹಾಗಣಪತಿ ದೇವರ ಪುನಃಪ್ರತಿಷ್ಠೆ, ಅಷ್ಟಬಂಧ ಬ್ರಹ್ಮಕಲಶಾಭಿಷೇಕ ಹಾಗೂ ವಾರ್ಷಿಕ ಮಹಾರಥೋತ್ಸವ 23 ಏಪ್ರಿಲ್ 2026ರಿಂದ ಮೇ 14ರವರೆಗೆ ನಡೆಯಲಿದ್ದು, ಈ ಹಿನ್ನೆಲೆಯಲ್ಲಿ ಹಸಿರು ಹೊರೆ ಕಾಣಿಕೆಯ ಭವ್ಯ ಶೋಭಾಯಾತ್ರೆ ನಡೆಯಿತು. ಕಾರ್ಯಕ್ರಮಕ್ಕೆ ಸಹಕಾರ ರತ್ನ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಅವರು ಚಾಲನೆಯನ್ನ ನೀಡಿದರು. ಪಡುಬಿದ್ರಿ ಗುಂಡ್ಲಾಡಿಕಟ್ಟೆಯಿಂದ ಪ್ರಾರಂಭಗೊಂಡ ಈ ಶೋಭಾಯಾತ್ರೆಯಲ್ಲಿ 1000ಕ್ಕೂ ಅಧಿಕ ವಾಹನಗಳಲ್ಲಿ ಬೃಹತ್ ಪ್ರಮಾಣದ ಹೊರೆ ಕಾಣಿಕೆ ರಾಜ್ಯದ ನಾನಾ ಭಾಗಗಳಿಂದ ಕ್ಷೇತ್ರಕ್ಕೆ ಸಮರ್ಪಣೆಯಾಯಿತು. ಈ ಸುಸಂದರ್ಭದಲ್ಲಿ ಬ್ರಹ್ಮಕಲಶೋತ್ಸವ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾದ ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿ, ಹೊರೆ ಕಾಣಿಕೆ ಸಮರ್ಪಣಾ ಸಮಿತಿ ಸಂಚಾಲಕರಾದ ಡಾಕ್ಟರ್ ದೇವಿಪ್ರಸಾದ್ ಶೆಟ್ಟಿ ಬೆಳಪು, ಶಾಸಕರಾದ ಶ್ರೀ ಗುರ್ಮೆ ಸುರೇಶ್ ಶೆಟ್ಟಿ ಸೇರಿದಂತೆ ಗಣ್ಯರು ಪಾಲ್ಗೊಂಡಿದ್ದರು. ಇವತ್ತು ಸುಮಾರು 9 ತಿಂಗಳು 10 ತಿಂಗಳಲ್ಲಿ ನಮ್ಮ ದೇವಸ್ಥಾನದ ಜೀರ್ಣೋದ್ಧಾರ ಪ್ರಕ್ರಿಯೆ ಪೂರ್ಣಗೊಂಡಿದೆ. ನಮ್ಮೆಲ್ಲರಿಗೂ, ಭಕ್ತರಿಗೂ, ನನಗೂ, ಕಾರ್ಯಕಾರಿ ಸಮಿತಿಯ ಅಧ್ಯಕ್ಷರು, ಸಮಿತಿಯ ಸದಸ್ಯರಿಗೂ ಎಲ್ಲರಿಗೂ ಇದು ಬಹಳ ತೃಪ್ತಿಯನ್ನು ತಂದಿದೆ. ಇವಾಗ 23ನೇ ತಾರೀಕಿಗೆ ನಾವು ಬ್ರಹ್ಮಕಲಶೋತ್ಸವದ ಉತ್ಸವದಲ್ಲಿ, ಸಡಗರದಲ್ಲಿ, ಈ ಒಂದು ಸಂಭ್ರಮದಲ್ಲಿ ನಾವೆಲ್ಲ ಇದ್ದೇವೆ. ಇವತ್ತು 4ನೇ ದಿನ. ಇವತ್ತು ಹೊರೆ ಕಾಣಿಕೆ ಕೂಡ ನಾವು ಮಾಡ್ತಾ ಇದ್ದೇವೆ. ಡಾಕ್ಟರ್ ದೇವಿಪ್ರಸಾದ್ ಶೆಟ್ಟರ ನೇತೃತ್ವದಲ್ಲಿ ಇವತ್ತು ಹೊರೆ ಕಾಣಿಕೆ ನಡೀತಾ ಇದೆ. ಸುಮಾರು 5 ಜಿಲ್ಲೆಯಿಂದ ಹಾಗೆ ಹೊರ ಊರಿನಿಂದ ಬಹಳಷ್ಟು ಜನ ಇವತ್ತು ಭಕ್ತರು ಸೇರಿದ್ದಾರೆ. ಹಾಗೆ ಬಹಳಷ್ಟು ಜನ ಹೊರೆ ಕಾಣಿಕೆಗಳನ್ನು ಕೊಡುವ ಒಂದು ಸಂಕಲ್ಪವನ್ನು ಕೂಡ ಮಾಡಿದ್ದಾರೆ. ಇವಾಗಲೇ ನೀವು ನೋಡಿರ್ಬೋದು, ಸಾವಿರಾರು ವಾಹನಗಳ ಒಂದು ಸುಮಾರು ಕಟ್ಪಾಡಿವರೆಗೆ ವಾಹನಗಳ ಒಂದು ಕ್ಯೂ ಇದೆ. ಬಹಳಷ್ಟು ವಾಹನಗಳು ಪಾರ್ಟಿಸಿಪೇಷನ್ ಮಾಡ್ತಾ ಇದೆ. ಹಾಗೆ ಬಹಳಷ್ಟು ಭಕ್ತರು ಕೂಡ ಅದರ ಜೊತೆ ಸೇರಿ ಈಗ ಮೆರವಣಿಗೆ ಮುಖಾಂತರ ಪಡುಬಿದ್ರಿ ಸಿಟಿಗಾಗಿ ದೇವಸ್ಥಾನಕ್ಕೆ ಹೋಗಿ ದೇವರ ಸನ್ನಿಧಾನಕ್ಕೆ ಇದೊಂದು ಹೊರೆ ಕಾಣಿಕೆಯನ್ನು, ದೊಡ್ಡ ಮಟ್ಟದ ಹೊರೆ ಕಾಣಿಕೆಯನ್ನು ಸಮರ್ಪಣೆ ಮಾಡುವುದರಲ್ಲಿ ನಾವೆಲ್ಲ ಭಕ್ತರು ತೊಡಗಿಸಿಕೊಂಡಿದ್ದೇವೆ. ಹೀಗೆ ಜೀರ್ಣೋದ್ಧಾರ ಬ್ರಹ್ಮಕಲಶೋತ್ಸವಕ್ಕೆ ಇನ್ನು 12 ದಿನಗಳ ಕಾಲ ಒಟ್ಟಿಗೆ ಮೇ 4ನೇ ತಾರೀಕಿನವರೆಗೆ ಬ್ರಹ್ಮಕಲಶೋತ್ಸವ ನಡೀತಾ ಇದೆ. ದೇವರ ಸಾನ್ನಿಧ್ಯದಲ್ಲಿ ಒಂದು ಪ್ರಾರ್ಥನೆ ಮಾಡಿ ಅನ್ನಪ್ರಸಾದವನ್ನು ಸ್ವೀಕರಿಸಿಕೊಂಡು ಎಲ್ಲ ಭಕ್ತರು ಹೋಗಬೇಕಾಗಿ ಎಲ್ಲ ಭಕ್ತರಲ್ಲಿ ವಿನಂತಿ. ಒಂದು ಹೊರೆ ಕಾಣಿಕೆಯ ಚರಿತ್ರೆ ನಿರ್ಮಾಣ ಆಗುವ ರೀತಿಯಲ್ಲಿ ಪಡುಬಿದ್ರಿ ಮಹಾಲಿಂಗೇಶ್ವರ ಮಹಾಗಣಪತಿ ದೇವರ ಸನ್ನಿಧಾನಕ್ಕೆ ಭಕ್ತವೃಂದದ ಹೊರೆ ಕಾಣಿಕೆಯ ಒಂದು ದೊಡ್ಡ ದೇವರ ಒಂದು ದೊಡ್ಡ ಮಟ್ಟದಲ್ಲಿ ಆ ಹೊರೆಗಳು ಬಂದಿದೆ.